ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹೇಮಾ. ಇವತ್ತು ನಾನು ಒಂದು ಸಣ್ಣದಾಗಿ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಹೊರಗಡೆ ಹೋಗ್ತಾಯಿದ್ದೀನಿ, ರಿಲೇಷನ್ ಅವ್ರ ಮನೆ ಹಿರಿಯರಿಗೆ ಎಡೆ ಇಕ್ತಾರೆ ಇವತ್ತು. ಸೊ ಅಲ್ಲಿ ದೊಡ್ಡ ಫ್ಯಾಮಿಲಿ, ಅದು ದೊಡ್ಡ ಜನ, ತುಂಬ ಜನ ಬರ್ತಾರೆ. ನಮ್ಮ ಮನೆ ಅಂದರೆ 4 ಜನ ಇರ್ತೀವಿ. ಎಲ್ಲೋ ನಾವು ಏನೇ ಫ್ಯಾಮಿಲಿ ಆದರೂ ನಾವು ಅಲ್ಲಿ ಸೇರ್ತೀವಿ. ಇವತ್ತು ಅಲ್ಲಿ ಒಂದು ಪೂಜೆ ಇದೆ. ನಾನು ಅದ್ರ ಬಗ್ಗೆ ಇವತ್ತು ಒಂದು ವ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್. ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಸಂಡೇ ಮಾರ್ನಿಂಗ್ ಎದ್ದೇಳೋದು ಆಲ್ಮೋಸ್ಟ್ ಲೇಟಾಗಿ ಎದ್ದಿದ್ದೀವಿ. ಆ್ಯಂಡ್ ಏನಂದರೆ ಸಿಂಪಲಾಗಿ ಒಂದು ಎಗ್ ಬಿರಿಯಾನಿ ಮಾಡ್ತಾಯಿದ್ವಿ. ಅದ್ರದ್ದು ರೆಸಿಪಿ ಸಣ್ಣದಾಗಿ ತೋರಿಸ್ಕೊಟ್ಟಿದ್ದೀನಿ. ಎಗ್ ಬಿರಿಯಾನಿ ಮಾಡಿ ಮನೇಲೆಲ್ಲ ಮಕ್ಕಳನ್ನ ಎಬ್ಬರಿಸಿ ಲೇಟಾಗಿ ಹೋಗಿತ್ತು. ಆಲ್ರೆಡಿ ನನ್ನ ಮಗನಿಗೆ ಎಕ್ಸಾಮ್ ನಡೀತಿದೆ, ಅವನಿಗೆ ಟೆಸ್ಟ್ ಇದೆ 10 to 12 o'clock ಆದಮೇಲೆ ನಾವು ಅಲ್ಲಿಗೆ ಹೋಗ್ತೀವಿ. ಸಿಂಪಲಾಗಿ ಅದಕ್ಕಿಂತ ಮುಂಚೆ ಒಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಎಗ್ ಬಿರಿಯಾನಿ ಮಾಡಿ ಬಿಸಿ ಬಿಸಿ ನಾನು ನನ್ನ ಮಕ್ಕಳು 3 ಜನ ತಿಂದು ಹೊರಟೋ. ಸೊ ಆಯಿತು. ಲಾಸ್ಟಲ್ಲಿ ಎಗ್ ಮಸಾಲ, ಎಗ್ಗೆ ಖಾರ ಇಡ್ಸೋದು, ಚಿಲ್ಲಿ ಪೌಡರೆಲ್ಲ ಹಾಕಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಪೆಪ್ಪರ್ ಪೌಡರ್, ಮೊಟ್ಟೆ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಉಪ್ಪು ಹಿಡಿಬೇಕು, ಉಪ್ಪು ಖಾರ ಹಿಡಿಬೇಕು ಮೊಟ್ಟೆಗೆ. ಆವಾಗಲೇ ಎಗ್ ಬಿರಿಯಾನಿಗೆ ಚೆನ್ನಾಗಿರುತ್ತೆ ಮೊಟ್ಟೆ. ಇದೆಲ್ಲ ಆಯಿತು. ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಸ್ನಾನ ಮಾಡಿಕೊಂಡು ಅರೌಂಡ್ 12-12:30 ಆಗಿತ್ತು ನಾವು ಮನೆ ಬಿಡೋ ಅಷ್ಟರಲ್ಲಿ. ನಮ್ಮ ಮನೆ ಇರೋದು ದೂರ, ಸ್ವಲ್ಪ ಮಾಗಡಿ ರೋಡ್ ಅಲ್ಲಿ ಆ ಕಡೆ. ಇಲ್ಲಿಂದ ಒಂದು 20 minutes ಆಗುತ್ತೆ ಗಾಡಿ ಓಡಿಸ್ಕೊಂಡು ಹೋಗೋ ಅಷ್ಟರಲ್ಲಿ. ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಇರುತ್ತೆ, ನಿಮಗೆ ಗೊತ್ತಿದೆಯಲ್ಲ. ಬ್ಯಾಂಗ್ಳೂರಲ್ಲಿ ಎಷ್ಟು ಫಾಸ್ಟಾಗಿ ಹೋಗ್ತೀನಿ ಅಂದರೂ ಒಂದು ಮಿನಿಮಮ್ ಒಂದು ಅರ್ಧ ಗಂಟೆನಾದರೂ ಬೇಕಾಗುತ್ತೆ ಒಂದು ಏರಿಯಾಯಿಂದ ಒಂದು ಏರಿಯಾಗೆ ಹೋಗೋಕ್ಕೆ. ನಮ್ಮ ಮನೆಯಿಂದ ಬಸ್ ಸ್ಟೇಷನ್ ಹೋಗೋಕ್ಕಂತೂ ಒಂದು ಊರಿಗೆ ಹೋಗೋಷ್ಟೇ ಫೀಲ್ ಆಗುತ್ತೆ. ಸೊ ಹೊರಟು ಹಂಗೂ ಹಿಂಗೂ ರೆಡಿ ಆದೋ ಮಕ್ಕಳು ನಾನು ಎಲ್ಲ ಹೊರಡೋ ಅಷ್ಟರಲ್ಲಿ ಒಂದು 1/2 hour ಆಗೋಯ್ತು. ಎಷ್ಟು ಟ್ರಾಫಿಕ್ ಅಪ್ಪ! ಬೆಂಗಳೂರು ಅಂದ್ರೇ ಟ್ರಾಫಿಕ್ ಅಂದ್ರೇ ಬೆಂಗಳೂರು. ಇದು ನಮ್ಮ ನಾದಿನಿ ಮನೆ, ಇವರು ನಮ್ಮ ನಾದಿನಿ ಮಗಳು ಎಲ್ಲ ಇದ್ದೀವಿ. ಎಲ್ಲ ಹಬ್ಬ ಮಾಡ್ತಾಯಿದ್ದಾರೆ. ಆಲ್ರೆಡಿ ಅಡುಗೆ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಮಟನ್ ಸಾರು ಮಾಡ್ತಾಯಿದ್ದಾರೆ. ಇದು ನಮ್ಮ ಮನೆ ಇಂಪಾರ್ಟೆಂಟ್ ಪಿಳ್ಳೆ. ಇವಳನ್ನೇ ಫಸ್ಟು ನಾವು ಮಾತಾಡಿಸ್ಬೇಕು. ಮನ್ಸೂರು ಮಾತಾಡ್ಸ್ತೀವೋ ಇಲ್ವೋ ಗೊತ್ತಿಲ್ಲ, ಫಸ್ಟ್ ಇವಳನ್ನ ಮಾತಾಡಿಸ್ಬಿಡ್ಬೇಕು ಹೋಗಿದ ತಕ್ಷಣ. ಹಂಗೂ ಆಮೇಲೆ ನಾನು ಅಡುಗೆ ಜೋಡಿಸ್ದೆ, ಕೈ ಹಾಕ್ತೆ, ಕೆಲಸ ಮಾಡಿದೆ. ಎಲ್ಲ ಆಯಿತು, ಕೆಲಸ ಎಲ್ಲ ಆಯಿತು. ಅಡುಗೆ ಮಾಡ್ತಾಯಿದ್ರು, ಎಲ್ಲ ಮುಗೀತು. ನಾವು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ಎಡೆ ಇಕ್ತಾಯಿದ್ರು ಒಂದು ಕಡೆ ನಾನು ಧೂಪಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದು ನಮ್ಮ ದೊಡ್ಡ ಹಿರಿ ತಲೆಗಳು 3 ಜನ, ನಮ್ಮ ಚಿಕ್ಕತ್ತೆ ಮತ್ತು ನಮ್ಮ ಅಜ್ಜಿ ತಾತ. ಈ ಥರ ನಾವು ಎಡೆ ಇಕ್ತೀವಿ ಫ್ರೆಂಡ್ಸ್. ಈ ಥರ ಅವ್ರು ಬದುಕಿದಾಗ ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವು ಅವ್ರಿಗೆ ಪೂಜೆ ಮಾಡುವಾಗ ಎಲ್ಲ ಥರನೂ ಮಾಡಿ ಹಾಕ್ತೀವಿ. ಅವ್ರು ತಿಂದಿರ್ತಾರೆ ಆಲ್ಮೋಸ್ಟ್. ಇದೆಲ್ಲ ಅವ್ರಿಗೆ ಏನೇನು ಇಷ್ಟ ಆಗುತ್ತೆ ಎಲ್ಲ ಮಾಡಿ ಪೂಜೆ ಮಾಡಿ ಹೊರಡೋ ಅಷ್ಟರಲ್ಲಿ ನಮ್ಮ ಮನೆಗೆ ರಾತ್ರಿ 11 ಗಂಟೆ ಆಗೋಗಿತ್ತು ನೋಡಿ. ಫ್ರೂಟ್ಸ್ ಎಲ್ಲ ಇಡ್ತೀವಿ, ಕಡಲೆಪುರಿ ಮೇಯ್ನು, ತಿಂಡಿಗಳು ಮತ್ತು ಮಟನ್, ಚಿಕನ್, ಮೀನು, ಫಿಶ್ ಎಲ್ಲ ಪೂಜೆ ಎಲ್ಲ ಆಯಿತು. ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ರಾತ್ರಿ 11 ಗಂಟೆ ಆಗೋಗಿತ್ತು. ಅಂದರೆ ನಮ್ಮ ಫ್ಯಾಮಿಲಿ ತುಂಬ ದೊಡ್ಡದಿದೆ. ಇನ್ನೂ ಕೆಲವು ವಿಡಿಯೋಗಳನ್ನ ಹಾಕಬೇಕಿತ್ತು. ಇನ್ನೂ ಎಷ್ಟೊಂದು ಜನ ಬಂದಿದ್ದರು, ಒಂದು ಮಿನಿಮಮ್ 50 ಜನ ಏನೋ ಇದ್ದರು. ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್, ಸಿ ಯು, ಗುಡ್.